ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆಗೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ಈ ವೇಳೆ ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಮಹಾಂತೇಶ್ ಕೌಟಗಿ ಮಠ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಈ ವೇಳೆ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ಜಗದೀಶ್ ಶೆಟ್ಟರ್, ಈ ತಿಂಗಳ 30ರಂದು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗಿದ್ದು, ಬಸವಣ್ಣನವರ ಸಂದೇಶಗಳು ಸರ್ವಕಾಲಕ್ಕೂ ಪ್ರಸ್ತುತ. ಬಸವಾದಿ ಶರಣರು ಕಂಡ ಸಮಾನತೆ ಆಶಯ ತತ್ವ ಜನಸಾಮಾನ್ಯರವರೆಗೂ ತಲುಪಬೇಕಿದೆ ಎಂದರು. ಬಸವಣ್ಣವರು ಏನು ಸಮಾನತೆಯ ಬೀಜವನ್ನು ಬಿತ್ತಿದ್ರು, ಅದು ನಿಜವಾಗಿ 12ನೇ ಶತಮಾನದ್ದು ಇವತ್ತಿಗೂ ಪ್ರಸ್ತುತ ಇದೆ. ಅಲ್ಪಸಂಖ್ಯಾತ ಏನು ಸಮಾನತೆ ಇರಬೇಕು, ಹೆಣ್ಣು ಗಂಡರಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅನ್ನುವಂತಹ ಏನೊಂದು ಬಹಳ ಮುಖ್ಯವಾದಂತಹ ಒಂದು ಉದ್ದೇಶ ಇದೆ. ಅದು ಇವತ್ತು ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗಬೇಕು. ಸಿದ್ದಬಸವೇಶ್ವರ ಸ್ವಾಮೀಜಿ, ಸರ್ವಧರ್ಮಗಳ ಪ್ರತಿಬಿಂಬವಾಗಿರುವ ರಥಯಾತ್ರೆಯನ್ನು ಸರ್ಕಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಕೂಡಲ ಸಂಗಮದಲ್ಲಿ ಬಸವ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರು ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಲಿಂಗಾಯತ ಸಮಾಜದ ಅಸ್ಮಿತೆಯ ಪ್ರಶ್ನೆಯನ್ನ ಪ್ರದರ್ಶಿಸುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ನಾಡಿನ ಎಲ್ಲ ಮಠಾಧೀಶರು, ಎಲ್ಲ ಬಸವಪರ ಸಂಘಟನೆಗಳು ಇದರ ಸಹಮತದಿಂದ ಎಲ್ಲಾ ಸರ್ವ ಜನಾಂಗದ ಸರ್ವ ಸಮಾಜದ ಶರಣರನ್ನು ಪಡ್ಕೊಂಡು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಸ್ಥಳೀಯರಾದ ಶಂಕರ್ ಗುಡಸ್, ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸುವ ಜೊತೆಗೆ ಅವರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ರಥೋತ್ಸವ ಬಂದಿದ್ದಕ್ಕಾಗಿ ನಾವೆಲ್ಲರೂ ಬಸವಾಭಿಮಾನಿಗಳು, ಜಾತಿ ಮತ ಪಂಥ ಭೇದ ಭಾವನೆ ನಡೆದೆ ಇವನಾರವ ಅಂತ ಬಸವಣ್ಣವರ ವಚನದಂತೆ ನಾವು ಇದನ್ನು ಸ್ವಾಗತ ಮಾಡಿದೆವು. ಇದರ ಮುಂದೆ ಪ್ರಯಾಣ ಹೋಗ್ತಾ ಇದೆ, ನಮಗೆ ಬಹಳ ಖುಷಿಯಾಗಿದೆ. ಜಾಥಾ ವೇಳೆ ಜನಪದ ಕಲೆಗಳ ಪ್ರದರ್ಶನ ನಡೆಯಿತು.